ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ಪಯಣ ಮುತ್ತತ್ತಿ ಕಡೆಗೆ. ನಾವು ನಮ್ಮ ಗಜಾನ ಏರ್ಕೊಂಡು ಕನಕಪುರ ರೋಡ್ ಕಡೆಯಿಂದ ಹೊರಟ್ವಿ. ವೀಕ್ ಡೇ ಆಗಿದ್ದರಿಂದ ಟ್ರಾಫಿಕ್ ಅಷ್ಟೇನಿರಲಿಲ್ಲ. ಬ್ರೇಕ್ಫಾಸ್ಟ್ಗೆ ಅಂತ ಕನಕಪುರದಲ್ಲಿ ಹೊಸದಾಗಿರೋ ಪಾಕಶಾಲದಲ್ಲಿ ನಿಲ್ಲಿಸಿದ್ವಿ. ಪಾಕಶಾಲ ಅಂದರೆ ಗೊತ್ತಲ್ಲ, ಕ್ವಾಲಿಟಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿತ್ತು ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ನ ಮುಗಿಸಿ ಮತ್ತೆ ಮುತ್ತತ್ತಿ ಕಡೆಗೆ ಹೊರಟ್ವಿ. ನಾವು ಫಾರೆಸ್ಟ್ ಏರಿಯಾ ಒಳಗಡೆ ಹೋಗ್ತಾ ಇರೋದ್ರಿಂದ ನಮ್ಮ ವೆಹಿಕಲ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಿತ್ತು. ಅದನ್ನು ಮಾಡಿ ಮತ್ತೆ ಹೊರಟ್ವಿ. ಮಳೆ ಬಂದಿದ್ದರಿಂದ ತುಂಬಾ ಗ್ರೀನಿಶ್ ಆಗಿತ್ತು. ನೀವೇ ನೋಡ್ತಾ ಇದ್ದೀರಾ, ತುಂಬ ಅದ್ಭುತವಾಗಿತ್ತು ಈ ಡ್ರೈವು. ಒಂದೊಳ್ಳೆ ಡ್ರೈವ್ನ ಮುಗಿಸ್ಕೊಂಡು ಮುತ್ತತ್ತಿಗೆ ಬಂದ್ವಿ. ವೀಕ್ ಡೇ ಆಗಿದ್ದರಿಂದ ಕ್ರೌಡ್ ತುಂಬಾ ಕಮ್ಮಿ ಇತ್ತು. ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡೋಣ ಅಂತ ನೀರು ಕಡೆ ಹೊರಟ್ವಿ. ಮುತ್ತತ್ತಿನ ಮುಗಿಸ್ಕೊಂಡು ನಾವು ಸೋಮನಾಥಪುರದಲ್ಲಿರುವ ಚೆನ್ನಕೇಶವ ಟೆಂಪಲ್ಗೆ ಹೊರಟ್ವಿ. ಇಲ್ಲಿ ಸೆಲ್ಫಿ ಸ್ಟಿಕ್ನ ಯೂಸ್ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಇರಲಿಲ್ಲ. ನಾವು ಮೇನ್ ಗೇಟಿಂದ ಒಳಗಡೆ ಹೋದ್ವಿ. ಟೆಂಪಲ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡೋದಕ್ಕೆ ತುಂಬಾ ಖುಷಿ ಅನಿಸ್ತಾ ಇತ್ತು. ಟೆಂಪಲ್ನ ಹಿಸ್ಟ್ರಿ ಬಗ್ಗೆ ನಿಮಗೆಲ್ಲಿ ಗೊತ್ತಾಗುತ್ತೆ. ಮೇನ್ ಬಾಗಿಲಿಂದ ಒಳಗಡೆ ಹೋದಾಗ ನಿಮಗೆ ಕಾಣೋ ಸುಂದರವಾದ ದೃಶ್ಯ ಇದು. ಕಲ್ಲಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ದೇವಸ್ಥಾನನ. ಇನ್ನು ದೇವಸ್ಥಾನದ ಒಳಗಡೆ ಹೋದರೆ ನೀವೇನೀಗ ನೋಡ್ತಾ ಇದ್ದೀರಾ ಆ ದೃಶ್ಯನ ನೋಡ್ಬೋದು. ಒಂದೊಂದು ಕಂಬಗಳು ಕೂಡ ತುಂಬಾ ಅದ್ಭುತವಾಗಿತ್ತು. ಒಂದೊಂದು ಶಿಲೆನೂ ಒಂದೊಂದು ಕಥೆ ಹೇಳುತ್ತಂತೆ.
ನೀವು ಅಲ್ಲಿ ಗೈಡ್ ಮುಖಾಂತರ ಈ ಕಥೆಗಳನ್ನ ಕೇಳ್ಬೋದು. ದೇವಸ್ಥಾನದ ಒಳಗಡೆ ಆಗಲಿ ಅಥವಾ ಹೊರಗಡೆ ಆಗಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡೋದಕ್ಕೆ ಬಹಳನೇ ಖುಷಿ ಅನಿಸುತ್ತೆ. ತುಂಬ ದೊಡ್ಡ ಇತಿಹಾಸ ಇರುವಂಥ ದೇವಸ್ಥಾನ ಇದು. ನಮಗೆ ಬೇಕಾದ ಒಂದಷ್ಟು ಫೋಟೋಗಳನ್ನ ತಗೊಂಡು ನಾವಿಲ್ಲಿಂದ ಹೊರಟ್ವಿ. ಸೋಮನಾಥಪುರದಿಂದ ನಾವು ಗಗನಚುಕ್ಕಿ ಬರಚುಕ್ಕಿ ಫಾಲ್ಸ್ ಕಡೆ ಹೊರಟ್ವಿ. ಮಳೆ ಬಂದಿದ್ದರಿಂದ ನೀರು ಜಾಸ್ತಿನೇ ಇತ್ತು. ನೀವು ನೋಡ್ತಾ ಇದ್ದೀರಾ ಈ ಸುಂದರವಾದ ದೃಶ್ಯನ. ಬಹಳ ಖುಷಿ ಅನಿಸ್ತು. ಜನನೂ ಅಷ್ಟಿರಲಿಲ್ಲ, ತುಂಬ ಕಮ್ಮಿ ಇದ್ದರು. ಇಲ್ಲಿ ಇನ್ನೂ ಸ್ವಲ್ಪ ಮೇಂಟೈನ್ ಮಾಡ್ಬೋದಿತ್ತು ಅಂತ ನನಗನ್ನಿಸ್ತು. ನೀವು ಬೆಂಗಳೂರಿಂದ 1 ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ 3 ಜಾಗಗಳನ್ನು ಆರಾಮಾಗಿ ಕವರ್ ಮಾಡ್ಬೋದು. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.